ಎಲ್ರಿಗೂ ನಮಸ್ಕಾರ. ಮುಲ್ಬಾಗಲ್ ಎಷ್ಟೋ ಜನಸೇನಾ ಪಾರ್ಟಿ ಕಾರ್ಯಕ್ರಮಗಳಂದರೆ ಎಲ್ಲೆಲ್ಲೋ ಮಾಡಬೇಕು ಅಂತ ಟ್ರೈ ಮಾಡಿದ್ದೀವಿ. ಬಟ್ ಜನಸೇನಾ ಪಾರ್ಟಿ ಆಫೀಸು, ಜನಸೇನಾ ಪಾರ್ಟಿ ಕರ್ನಾಟಕದಲ್ಲಿ ಮೊದಲನೇ ಆಫೀಸು ಮುಲ್ಬಾಗಲಲ್ಲಿ ಓಪನ್ ಆಗಿದ್ದು, ಇದು MPS ಅವ್ರ ಡಿಸಿಷನು, ಮೈಕೋಸ್ ಮೈ ಡಿಸಿಷನು, ಇಲ್ಲಾಂದರೆ ನಮ್ಮ ಜನಸೇನಾ ಪಾರ್ಟಿಯವ್ರ ಡಿಸಿಷನು ಅಲ್ಲ. ಖಂಡಿತ ಇದು ಪರಮೇಶ್ವರು, ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿ ಅವರ ಡಿಸಿಷನ್ ಅಂತ ನಾನು ಅನ್ಕೋತಾ ಇದ್ದೀನಿ. ಯಾಕಂದರೆ ಕರ್ನಾಟಕಕ್ಕೆ ಯಾವ ಪಕ್ಷ ರಾಜಕೀಯದಲ್ಲಿ ಏನಾದರೂ ಒಂದು ಮುಖ್ಯ ಕಾರ್ಯಕ್ರಮ ಮಾಡಬೇಕಂದ್ರೂ ಮುಲ್ಬಾಗಲಿಂದ ಸ್ಟಾರ್ಟ್ ಮಾಡ್ತಾರೆ ಅಲ್ವಾ? ಹೌದಾ ಅಲ್ವಾ? ಇದೊಂದು ಸೆಂಟಿಮೆಂಟಲ್ ಪ್ಲೇಸ್. ಸೊ ಇವಾಗ ನಾನು ಇವತ್ತು ಬಂದಿದ್ದೇನಕ್ಕಂದ್ರೆ ಈ ಪಾರ್ಟಿ ಆಫೀಸ್ ಓಪನ್ ಮಾಡೋಕ್ಕೋ, ಇಲ್ಲಾಂದ್ರೆ ಜನಸೇನಾ ಜನಸೇನಾ ಬಾವುಟನ ಉದ್ಘಾಟನೆ ಮಾಡೋಕ್ಕೂ ಅಲ್ಲ. ನನ್ನ ಟಾರ್ಗೆಟ್ ಇವತ್ತು ನಾನು ಬಂದಿದ್ದು, ಕರ್ನಾಟಕದಲ್ಲಿ 224 ಅಸೆಂಬ್ಲಿ ಸೆಗ್ಮೆಂಟ್ಸ್ ಇದೆ. ಆ 224 ಅಸೆಂಬ್ಲಿ ಸ್ಥಾನಗಳಲ್ಲೂ ಜನಸೇನಾ ಪಾರ್ಟಿ ಅಭ್ಯರ್ಥಿಗಳಾಗಿ ನೀವು ಇವಾಗ ಯಾರ್ಯಾರು ಇಲ್ಲಿ ಇದ್ದೀರೋ ಇವರೆಲ್ಲರೂ, ನಿಮ್ಮೆಲ್ಲರ ಹೆಸರು ಒಬ್ಬೊಬ್ಬರ ಹೆಸರು ಒಂದೊಂದು ಡಿಫ್ರೆಂಟ್ ಇರ್ಬೋದು. ಬಟ್ ನನಗೆ ಎಲ್ಲರೂ ನಿಮ್ಮ ಹೆಸರೆಲ್ಲ ಕೂಡ ಪ್ರತಿಯೊಬ್ಬರ ಹೆಸರು, ನೀವು ಕೊನೆದಲ್ಲ ಪವನ್ ಕಲ್ಯಾಣ್, ನೀವು ಕೊನೆದಲ್ಲ ಪವನ್ ಕಲ್ಯಾಣ್, ನೀವು ಕೊನೆದಲ್ಲ ಪವನ್ ಕಲ್ಯಾಣ್. ಸೊ ಪವನ್ ಕಲ್ಯಾಣ್ ಅವರು ಹೇಳಿದ್ದೊಂದೇ, ಬರೋ ನನ್ನ ಕನ್ನಡ ಅಷ್ಟು ಫ್ಲೂಯೆಂಟ್ ಇಲ್ಲ, ಏನೋ ಒಂದು 7-8 ವರ್ಷ ಬೆಂಗಳೂರಲ್ಲಿ ಓದಿದ್ದೀನಿ, ಅದರಿಂದ ಸ್ವಲ್ಪ ಕನ್ನಡ ಅರ್ಥ ಆಗ್ತಾ ಇದೆ. ನನ್ನ ಕನ್ನಡ ಇಲ್ಲಾಂದ್ರೆ ತೆಲುಗುದಲ್ಲಿ ಮಾತಾಡ್ತಾ ಇದ್ರೆ ಪರವಾಗಿಲ್ವಾ? ಕೆಲ್ಸಕ್ಕೆ ಬರ್ತೀನಾ? ಸೊ ಪವನ್ ಕಲ್ಯಾಣ್ ಅವರು ಏನು, ಅವ್ರ ಆಸೆ ಏನಂದ್ರೆ ಯಾರೋ ಬಂದು MLAಗಳಾಗಬೇಕು ಅಂತಲ್ಲ. ಮೊನ್ನೆ ಕೂಡ ಪವನ್ ಕಲ್ಯಾಣ್ ಅವ್ರು ಹೇಳಿದ್ದೊಂದೇ, ನಮ್ಮ ಸುಷ್ಮಾ ಅವರಾಗ್ಲಿ, ನನ್ನ ತಮ್ಮ ಮುರಳಿ ಆಗಲಿ, ನಮ್ಮ MPS ಆಗಲಿ, ಇವ್ರು MLAಗಳಾಗಬೇಕು, ಇವ್ರು MP ಗಳಾಗಬೇಕು. ಈ ಮುಳ್ಬಾಗ್ಲಲ್ಲಿ ಇವಾಗ ನಾನು ಯಾವ ಜೆಂಡಾ ಆದರೆ ನಾವು ಜನಸೇನಾ ಬಾವುಟ ನಾವು ಉದ್ಘಾಟನೆ ಮಾಡಿದೀವೋ, ಈ ಬಾವುಟ ಕರ್ನಾಟಕ ಅಸೆಂಬ್ಲಿಯಲ್ಲಿ ಜನಸೇನಾ ಜೆಂಡಾ ಇರಬೇಕು. ಭಾರತ ದೇಶದ ಪಾರ್ಲಿಮೆಂಟ್ ಅಲ್ಲಿ ಕರ್ನಾಟಕದಿಂದ MP ಗಳು ಬರಬೇಕು. ಹಂಗೆ ಬರ್ಬೇಕಂದ್ರೆ ನಾವಿರೋ ಪ್ರತಿಯೊಬ್ಬರು ಇನ್ನೊಂದು 10 ಜನಕ್ಕೆ ಜನಸೇನಾ ಪಕ್ಷನ ಅವ್ರ ಮನೆಗೆ ಕರ್ಕೊಂಡು ಹೋಗ್ಬೇಕು, ಅವ್ರ ಮನೆ ಬಾಗಿಲು ತಳಿಸ್ಬೇಕು, ನಮ್ಮ ಸಿದ್ಧಾಂತಗಳು ತಳಿಸ್ಬೇಕು. ನನಗೊಂದು ಕನ್ನಡದಲ್ಲಿ ಒಂದು ಹಾಡು ಜಾಸ್ತಿ ಇಷ್ಟ, ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡವನ್ನ ಮೆಟ್ಟಬೇಕು ಅಂತ. ನೀವೆಲ್ಲರೂ ಇನ್ನೊಂದು ಮಾಡ್ಬೇಕು, ನನಗೆ ಸೇರಿದರೆ, ರಾಜಕೀಯದಲ್ಲಿ ಸೇರಿದರೆ ಜನಸೇನಾ ಪಕ್ಷ ಸೇರಬೇಕು. ಹೆಂಗೆ ಸೇರಿದರೆ ಜನಸೇನಾ ಪಕ್ಷ ಸೇರಬೇಕು ಅಂತ? ಹೆಂಗೆ ಸೇರಿಸ್ತೀರಾ? ಇವಾಗ ಅವಾಗ್ಲಿಂದ ಎಲ್ಲರೂ ಹೇಳ್ತಾ ಇದ್ದಾರೆ ಜನ ಕಡಿಮೆ ಅಂತ. ಇಷ್ಟು ಜನ ಇದ್ರೆ ನಾನು MLAನೇ ಗೆಲ್ಸ್ಬಿಡ್ತೀನಿ. ಸಾಕಿಷ್ಟು ಜನ ಕರೆಕ್ಟಾಗಿ ಕೆಲಸ ಮಾಡಿದ್ರೆ, ನೀವೆಲ್ಲ ಕರೆಕ್ಟಾಗಿ ಕೆಲಸ ಮಾಡಿದ್ರೆ 2028 ಅಲ್ಲಿ ಮುಲ್ಬಾಗಲಿಂದ ಜನಸೇನಾ MLA ಗೆಲ್ತಾರೆ. ನೀವು ಕರೆಕ್ಟಾಗಿ ಮಾಡ್ಬೇಕಷ್ಟೇ. ಜನಸೇನಾ ಪಾರ್ಟಿಗೆ ಒಂದೇ ಸ್ಪೆಷಾಲಿಟಿ, ಈವನ್ ಪ್ರೈಮ್ ಮಿನಿಸ್ಟರ್ ಸೆಕ್ಯೂರಿಟಿ ಕೂಡ ಪವನ್ ಕಲ್ಯಾಣ್ ಅವರು ಬರ್ತಾ ಇದ್ದಾರೆ ಅಂದ್ರೆ ಭಯ ಪಡ್ತಾರೆ. ಯಾಕಂದ್ರೆ ಇವ್ರು ದುಡ್ಡುಗೋಸ್ಕರ ಬರೋ ಕಾರ್ಯಕರ್ತರಲ್ಲ. ದುಡ್ಡುಗೋಸ್ಕರ ಬಂದಿದ್ದಾರೆ ಯಾರಾದರೂ, ಬಿರಿಯಾನಿಗೋಸ್ಕರ ಬರಲ್ಲ, ಆಲ್ಕೋಹಾಲ್ಗೋಸ್ಕರ ಬರಲ್ಲ. ಜನಸೇನಾ ಪಾರ್ಟಿ ಕಾರ್ಯಕರ್ತರು ಬರೋದು ಕೇವಲ ಪವನ್ ಕಲ್ಯಾಣ್ ಗಾರಿಗೋಸ್ಕರ, ಪವನ್ ಕಲ್ಯಾಣ್ ಅವರ ಐಡಿಯಾಲಜಿಸ್ಗೋಸ್ಕರ. ನೀವು ಒಂದು ನಿಮಿಷ ನಾನು ಹೇಳ್ತೀನಿ ನೋಡಿ. ಜಾತಿಗಳನ್ನ ಒಗ್ಗೂಡಿಸುವ ಚಿಂತನಾ ಕ್ರಮ, ಧರ್ಮಗಳ ಪ್ರಸ್ತಾವವಿಲ್ಲದ ರಾಜಕೀಯ, ಭಾಷೆಗಳನ್ನು ಗೌರವಿಸುವ ಸಂಪ್ರದಾಯ, ಸಂಸ್ಕೃತಿಗಳನ್ನು ರಕ್ಷಿಸುವ ಸಮಾಜ, ಪ್ರಾಂತೀಯತೆ ಮರೆತಿಲ್ಲದ ರಾಷ್ಟ್ರೀಯತೆ, ಭ್ರಷ್ಟಾಚಾರ ವಿರುದ್ಧ ರಾಜಿ ಇಲ್ಲದ ಹೋರಾಟ, ಪರಿಸರವನ್ನು ಸಂರಕ್ಷಿಸುವ ಅಭಿವೃದ್ಧಿ ಮಾರ್ಗ. ಇಂಥ ಸಿದ್ಧಾಂತಗಳು ಯಾವ ಪಾರ್ಟಿಗಿದೆ ನೀವೇ ಹೇಳಿಪ್ಪ. ಇದಕ್ಕಿಂತ ಒಳ್ಳೆ ಸಿದ್ಧಾಂತಗಳಿರೋ ಪಾರ್ಟಿ ಯಾವ್ದಾದ್ರು ಇದೆಯಾ? ಕರ್ನಾಟಕದಲ್ಲಿ ಇದೆಯಾ? ಭಾರತ ದೇಶದಲ್ಲಿ ಇದೆಯಾ? ಮನಸ್ಫೂರ್ತಿಯಾಗಿ ಹೇಳಿ. ಇಷ್ಟು ಒಳ್ಳೆ ಸಿದ್ಧಾಂತಗಳಿರೋ ಮನುಷ್ಯ
ಈ ಭಾರತ ದೇಶದಲ್ಲ, ಈ ಭೂಭಾಗದಲ್ಲಿ ಕೊನೆದಲ್ಲ ಪವನ್ ಕಲ್ಯಾಣ್ ಅನ್ನೋ ವ್ಯಕ್ತಿ ಒಬ್ಬರೇ. ಆಂಧ್ರ ಪ್ರದೇಶದಲ್ಲಿ ಕಷ್ಟ ಅಂದ್ರೆ ಕಷ್ಟದಲ್ಲಿರೋ ಪ್ರಜೆಗಳಿಗೆ ಜ್ಞಾಪಕ ಬರೋ ಒಂದೇ ಒಂದು ಹೆಸರು ಕೊನೆದಲ್ಲ ಪವನ್ ಕಲ್ಯಾಣ್. ಏನ್ ಪ್ರಾಬ್ಲಮ್ ಬಂದ್ರು ಪವನ್ ಕಲ್ಯಾಣ್ 20-30 ವರ್ಷದಿಂದ ಸಾಲ್ವ್ ಆಗದೆ ಇರೋ ಪ್ರಾಬ್ಲಮ್ ನ ಇವಾಗ ಸಾಲ್ವ್ ಆಗ್ತಾ ಇದೆ ಅಂದ್ರೆ ಅದಕ್ಕೆ ರೀಸನ್ ಪವನ್ ಕಲ್ಯಾಣ್. ಸ್ವಾತಂತ್ರ್ಯ ಬಂದಾಗಿಂದ ರೋಡ್ ಸಿಗ್ಲಿಲ್ಲ ಜಾಸ್ತಿ ಊರುಗಳಿಗೆ, ಇವತ್ತು ರೋಡ್ ಸಿಗ್ತಾ ಇದೆ ಅಂದ್ರೆ ಕಾರಣ ಕೊನೆದಲ್ಲ ಪವನ್ ಕಲ್ಯಾಣ್. ಏನ್ ಇಷ್ಟೊತ್ತವರೆಗೂ ಮುಖ್ಯಮಂತ್ರಿಗಳಿಲ್ವಾ? ಆಂಧ್ರ ಪ್ರದೇಶ 75 ಸ್ವಾತಂತ್ರ್ಯ ಬಂದ್ಮೇಲೆ 75 ವರ್ಷಗಳಿಂದ 10-15 ಜನ ಚೀಫ್ ಆಗಿರ್ತಾರೆ. ಬರ್ಲಿಲ್ಲ ರೋಡ್ಗಳು, ಇವಾಗ ಬಂತು. ಮೊನ್ನೆ ಒಂದು ಸಿನಿಮಾ ಬಂತು ಪೆದ್ದಿ ಅಂತ, ನೋಡಿದೀರಾ? ಆ ಸಿನಿಮಾದಲ್ಲಿ ರೈಲ್ವೆ ರೋಡ್ಗೋಸ್ಕರ ಕಷ್ಟಪಡ್ತಾರೆ. ಅವಾಗ ಹೀರೋ ರಾಮ್ ಚರಣ್ ಅವ್ರ ಊರಿಗೆ ರೈಲ್ವೆ ಸ್ಟೇಷನ್ ತರ್ತಾರೆ. ಫಿಲಿಮ್ ಅಲ್ಲಿ ಇದು, ಬಟ್ ರಿಯಲ್ ಲೈಫ್ ಅಲ್ಲಿ ನೀವು ನೋಡಿದ್ರೆ ಅನಂತಪುರದ ಹತ್ರ ಒಂದು ಬ್ಲೈಂಡ್ ಕ್ರಿಕೆಟರ್ ಹುಡುಗಿ ಗೆದ್ದು ಪವನ್ ಕಲ್ಯಾಣ್ ಅವ್ರ ಹತ್ರ ಹೋಗಿ ನಮ್ಮೂರಿಗೆ ರೋಡ್ ಇಲ್ಲ ಅಂದ್ರೆ ರೋಡ್ ಬಂತು. ಆ ರೋಡ್ ಸ್ವಾತಂತ್ರ್ಯ ಬಂದಾಗಿಂದ ಕೂಡ ರೋಡ್ ಬರಲಿಲ್ಲ. ಸ್ವಾತಂತ್ರ್ಯ ತಂದ ಹೋರಾಟಗಾರರು ಎಷ್ಟು ಕೆಲಸ ಮಾಡಿದಾರೋ, ವಿತ್ ಡ್ಯೂ ರೆಸ್ಪೆಕ್ಟ್. ಅವರಾದ ನಂತರ ನಾನು ನೋಡಿದ ಸ್ವಾತಂತ್ರ್ಯ ಹೋರಾಟಗಾರ ಶ್ರೀ ಕೊನೆದಲ್ಲ ಪವನ್ ಕಲ್ಯಾಣ್. ಭಾರತ ದೇಶದಲ್ಲಿ ಪವನ್ ಕಲ್ಯಾಣ್ ಅವರು ಒಂದ್ ದಿವಸ ದ ಬಿಗ್ಗೆಸ್ಟ್ ಟಾಲೆಸ್ಟ್ ಪೊಲಿಟಿಕಲ್ ಲೀಡರ್ ಇರ್ತಾರೆ. ಅವರ ನಾಯಕತ್ವದಲ್ಲಿ ಕೆಲಸ ಮಾಡಕ್ಕೆ ನಮ್ಗೆಲ್ರಿಗೂ ಏನೋ ಜನ್ಮದಲ್ಲಿ ಅದೃಷ್ಟ ಮಾಡಿರ್ತೀವಿ. ಅದಕ್ಕೆ ನಾವು ಜನಸೇನಾ ಜೆಂಡಾ ಮುಟ್ಕೊಂಡಿದೀವಿ. ಸೊ ಎಲ್ರು ಕೂಡ ಬಿ ಪ್ರೌಡ್ ಆಫ್ ಯುವರ್ ಸೆಲ್ಫ್. ಜನಸೇನಾ ಬಾವುಟ ಇಟ್ಕೊಂಡು ನಾವು ಜನರ ಸಮಸ್ಯೆಗಳ ಬಗ್ಗೆ ಹೋರಾಟ ಮಾಡ್ತೀವಿ ಅನ್ನೋ ಧೈರ್ಯ ನಾವು ಪ್ರತಿಯೊಬ್ಬ ಮನುಷ್ಯರಲ್ಲೂ ಮುಲ್ಬಾಗಲ್ ತಾಲೂಕಲ್ಲಿರೋ ಪ್ರತಿಯೊಬ್ಬರಿಗೂ ನಾವು ಕೊಡ್ಬೇಕು. ಯಾರ ಸಮಸ್ಯೆ ಇದ್ರು ನಾವು ಜನಸೇನಾ ಪಾರ್ಟಿ ಆಫೀಸ್ ಹತ್ರ ಹೋಗೋಣ, ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ. ಇವತ್ತು ನಾನು MPS ಅವ್ರಿಗೆ ಹೇಳ್ತಾ ಇದ್ದೀನಿ, ನಾವು ಪವನ್ ಕಲ್ಯಾಣ್ ಅವ್ರು ಹೆಂಗೋ ಕೇಳ್ಕೊಂಡು ನಮ್ಗೆ ಪರ್ಮಿಷನ್ ಕೊಡಿಸ್ತೀವಿ. ಜನವಾಣಿ ಕಾರ್ಯಕ್ರಮ ಕೂಡ ನಿಮ್ ಪಾರ್ಟಿ ಆಫೀಸಲ್ಲಿ ಮಾಡಿ, ಯಾರ ಸಮಸ್ಯೆ ಇದ್ರು ಆ ಸಮಸ್ಯೆಗಳನ್ನ ತಗೊಳ್ಳಿ, ಆ ಸಮಸ್ಯೆಗಳ ಬಗ್ಗೆ ನೀವು ಹೋರಾಟ ಮಾಡಿ. ಜನಸೇನಾ ಜೆಂಡಾ ಯಾರು ಇಟ್ಕೊಂಡಿದ್ರು ಅವರೆಲ್ಲರೂ ಪವನ್ ಕಲ್ಯಾಣ್ ಅವರೆಲ್ಲರನ್ನು ನಾವು ಸಪೋರ್ಟ್ ಮಾಡಬೇಕು. ದಯವಿಟ್ಟು ಎಲ್ಲರೂ ಕಷ್ಟ ಪಡೋದು, ಎಲ್ಲರೂ ವರ್ಕ್ ಮಾಡೋದು. ಜನಸೇನಾ ಪವನ್ ಕಲ್ಯಾಣ್ ಅವರ ಸಿದ್ಧಾಂತಗಳನ್ನ ಮುಂದೆ ತಗೊಂಡು ಹೋಗಕ್ಕೆ ಒಂದು ದಿವಸ ಭಾರತ ದೇಶದಲ್ಲಿ ಅತಿ ದೊಡ್ಡ ಪಕ್ಷ ಅಂದ್ರೆ ಖಚಿತವಾಗ್ಲೂ ಜನಸೇನಾ ಪಾರ್ಟಿ ಆಗತ್ತೆ. ಜನಸೇನಾ ಪಾರ್ಟಿ ಆಂಧ್ರ ಪಕ್ಷ ಅಲ್ಲ, ಜನಸೇನಾ ಪಾರ್ಟಿ ತೆಲಂಗಾಣ ಪಕ್ಷ ಅಲ್ಲ, ಜನಸೇನಾ ಪಾರ್ಟಿ ಕರ್ನಾಟಕ ಪಕ್ಷ ಅಲ್ಲ. ಜನಸೇನಾ ಪಾರ್ಟಿ ಭಾರತ ದೇಶದ ಪಕ್ಷ. ಪವನ್ ಕಲ್ಯಾಣ್ ಭಾರತ ದೇಶ ಆಸ್ತಿ. ಪವನ್ ಕಲ್ಯಾಣ್ ಅವರು ಭಾರತ ದೇಶದ ಆಸ್ತಿ ಅಂದ್ರೆ ಕರ್ನಾಟಕದ ಆಸ್ತಿ ಕೂಡ. ಕರ್ನಾಟಕದ ಆಸ್ತಿ ಪವನ್ ಕಲ್ಯಾಣ್ ಅವರು. ಖಚಿತವಾಗ್ಲೂ ಕರ್ನಾಟಕ ನಿಮ್ಮ ನಡೆ ನುಡಿ ಎಲ್ಲರ ಬಗ್ಗೆನೂ ಪವನ್ ಕಲ್ಯಾಣ್ ಅವರ ಚಿಂತನೆ ಇದೆ. ಪವನ್ ಕಲ್ಯಾಣ್ ಅವರು ಕರ್ನಾಟಕದಲ್ಲಿ ಏನ್ ಸಮಸ್ಯೆ ಬಂದ್ರು ಹೋರಾಡಕ್ಕೆ ಸಿದ್ಧವಾಗಿದ್ದಾರೆ. ಪವನ್ ಕಲ್ಯಾಣ್ ఢిల్లీದಲ್ಲಿ ಒಂದು ಮಾತು ಹೇಳಿದ್ರು, ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಲ್ಗೆ ಅಂತ. ಸೊ ಪವನ್ ಕಲ್ಯಾಣ್ ಅವರ ಹಾರ್ಟ್ ಅಲ್ಲಿ ಜಾಸ್ತಿ ದೊಡ್ಡ ಸ್ಥಾನ ಕರ್ನಾಟಕ ಸಮಸ್ಯೆಗಳ ಬಗ್ಗೆ, ಕರ್ನಾಟಕ ಬಗ್ಗೆ ಕೊಟ್ಟಿದ್ದಾರೆ. ಜಾಸ್ತಿ ಅವ್ರು ಹೀರೋ ಆಗಿದ್ದಾಗಿಂದ್ರೂ ಪವನ್ ಕಲ್ಯಾಣ್ ಅವರಾಗ್ಲಿ, ಚಿರಂಜೀವಿ ಅವರಾಗ್ಲಿ ಕರ್ನಾಟಕಕ್ಕೆ ಜಾಸ್ತಿ ಸೇವನೆ ಮಾಡಿದ್ದಾರೆ. ಏನಾದ್ರೂ ಇಶ್ಯೂಸ್ ಬಂದ್ರು, ಇಲ್ಲಾಂದ್ರೆ ದೇವಸ್ಥಾನಗಳಿಗೆ ಎಲ್ಲಾದ್ರೂ ಸೇವಾ ಕಾರ್ಯಕ್ರಮಗಳು ಮಾಡಿದ್ದಾರೆ. ಅವ್ರನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ನೀವೆಲ್ಲರೂ ಕೂಡ ಜನಸೇನಾ ಪಾರ್ಟಿ ಅಂದ್ರೆ ಬಡವರಗೋಸ್ಕರ, ಯಾರಾದ್ರೆ ಕಷ್ಟದಲ್ಲಿದ್ದಾರೋ ಅವ್ರು ಎಲ್ಲರಿಗೋಸ್ಕರ ನೀವು ಕಷ್ಟ ಪಡಬೇಕು. ಸ್ವಲ್ಪ ಹೊತ್ತು ತೆಲುಗುದಲ್ಲಿ ಮಾತಾಡ್ತೀನಿ, ಐ ಆಮ್ ನಾಟ್ ಕಂಫರ್ಟಬಲ್, ಸ್ವಲ್ಪ ಕ್ಷಮಿಸಿ. ಸೊ ಪ್ರತಿಯೊಬ್ಬರು ఇంటింటికి MPS అనే కాదు, ముల్బాగల్ నియోజకవర్గంలో ఉన్న ప్రతి ఒక్కరు కూడా మీరు బాధ్యతగా తీసుకొని ఇంటింటికి జనసేన పార్టీ సిద్ధాంతాలను తీసుకెళ్ళండి. ఇంటింటికి జనసేన పార్టీ గ్లాస్ సింబల్ని జనసేన పార్టీ జనాల్లోకి తీసుకెళ్ళండి, ప్రతి ఇంటికి తీసుకెళ్ళండి. వచ్చే ఎలక్షన్స్లో జనసేన పార్టీ ఎమ్మెల్యేగా జనసేన పార్టీ అభ్యర్థి ఎవరు నిలబెడితే వాళ్ళని జనసేన పార్టీ గెలిపించే విధంగా, మీరందరూ గెలిపించే విధంగా మీరందరూ కష్టపడాలని నేను మిమ్మల్ని అందరినీ అభ్యర్థిస్తున్నా. ಖಚಿతంగా ಚಿನ್ನ ఒక ಇಂట్లో ಅನ್ನಂಗ ಒಂದು ಮನೆಯಲ್ಲಿ ಅಣ್ಣ ತಮ್ಮಂದಿರು ಕೂಡ ಸ್ವಲ್ಪ ಡಿಫ್ರೆನ್ಸಸ್ ಇರುತ್ತೆ. ಬಟ್ ಅವೆಲ್ಲ ಸೆಗ್ರಿಗೇಟ್ ಮಾಡಿಕೊಂಡು ಎಲ್ಲರನ್ನು ಒಗ್ಗೂಡಿಸಿ ಜನಸೇನಾ ಬರೋ ಎಲೆಕ್ಷನ್ಸ್ ಅಲ್ಲಿ ಜನಸೇನಾ ಕಂಟೆಸ್ಟ್ ಮಾಡಬೇಕು. ಮಾಡಿ ಅಸೆಂಬ್ಲಿಗೆ ಒಂದು 10-15 ಜನ ಆದರೂ MLA ಹೋಗೋ ಹಂಗೆ ನೀವೆಲ್ಲರೂ ಒಂದು ಇವತ್ತಿಂದಾನೇ ದೃಢ ನಿಶ್ಚಯ ತಗೊಂಡು ಎಲ್ಲರೂ ಕೂಡ ಗ್ರೌಂಡ್ ಲೆವೆಲ್ ಕೆಲಸ ಮಾಡಿ. ಗ್ರೌಂಡ್ ಲೆವೆಲ್ ಕೆಲಸ ಮಾಡಿದ್ರೆ ಆಗದೆ ಇರೋದು ಏನಿಲ್ಲ. ನಾನು ಇವತ್ತು ಹೇಳ್ತಾ ಇದ್ದೀನಿ, ಫಸ್ಟ್
ಜನಸೇನಾ ಪಾರ್ಟಿ ಸ್ಟಾರ್ಟ್ ಆದಾಗ ರಾಯಲಸೀಮಾ ತೆಲಂಗಾಣ ಆಗಲಿ ಇಂಥ ಥರನೇ ಪ್ರೋಗ್ರಾಮ್ಸ್ ನಡೆದಿದ್ದು, ಅವ್ರಿಗಿಂತ ಕೂಡ ನೀವು ಚೆನ್ನಾಗಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಮುಲ್ಬಾಗ ಟೀಮ್ MPS ಆಗಲಿ, ಸುಬ್ರಹ್ಮಣ್ಯ ಆಗಲಿ, ಮನಿ ಆಗಲಿ, ಇವ್ರ ಟೀಮ್ ಎಲ್ಲರನ್ನೂ ನಾನು ಕಂಗ್ರಾಚುಲೇಷನ್ಸ್. ಜಾಸ್ತಿ ಒಳ್ಳೆ ಕೆಲಸ ಮಾಡಿದ್ದೀರಾ. ಇದು ಕರ್ನಾಟಕದಾದ್ಯಂತ ಇರುವ ಎಲ್ಲ ಪವನ್ ಕಲ್ಯಾಣ್ ಅಭಿಮಾನಿಗಳಿಗೆ, ಜನಸೇನಾ ಪಾರ್ಟಿ ಕಾರ್ಯಕರ್ತರಿಗೆ, ಸಾಧಕರಿಗೆ ಎಲ್ರಿಗೂ ಇನ್ಸ್ಪಿರೇಷನ್ ಆಗಿ ತಗೊಂಡು ನೀವು ಕೂಡ ನಿಮ್ಮ ನಿಯೋಜಕವರ್ಗ, ನಿಮ್ಮ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಪಾರ್ಟಿ ಆಫೀಸ್ ಓಪನ್ ಮಾಡಿ, ಜೆಂಡಾ ಆವಿಷ್ಕರಣಗಳು ಮಾಡಿ, ಪವನ್ ಕಲ್ಯಾಣ್ ಅವರ ಐಡಿಯಾಲಜೀಸ್ ನ ಮನೆ ಮನೆಗೂ ತಗೊಂಡೋಗಿ ಪವನ್ ಕಲ್ಯಾಣ್ ಅವ್ರ ಟಾರ್ಗೆಟ್ ಏನಿರುತ್ತೆ, ಭಾರತ ದೇಶದಲ್ಲಿ ಪ್ರತಿ ಮನೆಯಲ್ಲೂ ಪವನ್ ಕಲ್ಯಾಣ್ ಇರಬೇಕು. ಅವ್ರು ಇರ್ಬೇಕಂದ್ರೆ ನಾವು ಹೋರಾಡಬೇಕು, ನಾವು ಕಷ್ಟಪಡ್ಬೇಕು, ಪ್ರತಿ ಮನೆಗೂ ನಾವು ಹೋಗ್ಬೇಕು, ಅವ್ರ ಪ್ರಾಬ್ಲಮ್ಸ್ ನಾವು ಅರ್ಥ ಮಾಡ್ಕೋಬೇಕು, ಅವ್ರ ಪ್ರಾಬ್ಲಮ್ಸ್ ಬಗ್ಗೆ ನಾವು ಹೋರಾಡಬೇಕು. ಆವಾಗಲೇ ಅವ್ರು ಅವ್ರ ಮನೆಯಲ್ಲಿ ಸ್ವೀಕರಿಸ್ತಾರೆ. ಸೊ ಎಲ್ಲರೂ ಕೂಡ ಇದನ್ನು ಸ್ವಲ್ಪ ಮನಸ್ಸಲ್ಲಿ ಇಟ್ಕೊಂಡು ಜನಸೇನಾ ಪಾರ್ಟಿ ಅಭಿವೃದ್ಧಿಗೆ ನೀವೆಲ್ಲರೂ ಕೈ ಜೋಡಿಸ್ತೀರಾ ಅಂತ ಇನ್ನೊಂದ್ಸರಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇನ್ನು ಫೈನಲ್ ಆಗಿ ಎಲ್ರಿಗೂ ಹೇಳ್ತಾ ಇದ್ದೀನಿ, ನಿಮ್ಮೆಲ್ಲರಿಗೂ ಪ್ರತ್ಯೇಕ ధన్యవాదాలు తెలియజేసుకుంటున్నాను. సో అలాగే కర్ణాటకలో ఫస్ట్ నుంచి జనసేన పార్టీ కార్యక్రమాలు మన ఫైర్ బ్రాండ్ సుష్మా గారు చిక్కబళ్ళాపూర్, కోలార్ డిస్ట్రిక్ట్స్ లో, అలాగే కర్ణాటక స్టేట్ లో అన్నింటిలోనూ ఎక్కువ మందిని ఒక తాటిపైకి తీసుకొస్తూ జనసేన పార్టీ ప్రోగ్రామ్స్ ని ఘనంగా చేస్తూ, ఒక మహిళ అయినా కూడా పవన్ కళ్యాణ్ గారు మొన్న కర్ణాటక స్టేట్ నుంచి ఫస్ట్ టైం జనసేన పార్టీ స్టేజ్ పైన మాట్లాడిన వ్యక్తి సుష్మా గారు. పవన్ కళ్యాణ్ గారే చాలా ప్రౌడ్ గా చెప్పారు సుష్మా గారి గురించి. అలాగే మా మురళి గౌడ పవన్ కళ్యాణ్ అభిమాన సంఘం అని స్టేట్ వ్యాప్తంగా తిరుగుతూ అందరినీ కూడా ఒక దాటిపైకి తీసుకొస్తూ మురళి గౌడ చాలా బాగా కృషి చేస్తున్నాడు. మురళి గౌడని మరొకసారి కోరేది ఒకటే, పార్టీ కార్యాలయాలు, జెండా ఆవిష్కరణలు కూడా ఎక్కువగా చేయండి. ఖచ్చితంగా జనసేన పార్టీ అభివృద్ధి చేయండి. అలాగే మాలూరు మంజు గారు మీరు కూడా త్వరగా స్టార్ట్ చేసి మాలూరు కూడా జనసేన పార్టీ కార్యాలయం కానీ జెండా కానీ తీసుకొచ్చి మేము కూడా వస్తాం. మీరు ఎక్కడ పిలిచినా ನೀವು ಎಲ್ಲಿ ಕರೆದ್ರು ನಾನು ಬರಕ್ಕೆ ನಾನು ಸದಾ ಸಿದ್ಧವಾಗಿರ್ತೀನಿ. ಈ ಪ್ರೋಗ್ರಾಮ್ಗಳಿಗೆಲ್ಲ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆದ್ರೂ ನಾವು ಬರ್ತೀವಿ. ನಾವಿರೋದು ಮದನಪಲ್ಲಿನ 1 hour ಖಚಿತ ಏನಾದ್ರೂ ಪ್ರಾಬ್ಲಮ್ ನಿಮ್ಗೆ ಬಂದ್ರು ನಾವಿದೀವಿ, ಎಲ್ರಿಗೂ ನಿಮ್ ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀವಿ. ನೀವು ಯಾರಾದ್ರೆ ಕಷ್ಟದಲ್ಲಿ ಇರ್ತಾರೋ ಅವ್ರ ಸಮಸ್ಯೆಗಳ ಬಗ್ಗೆ ನೀವು ಕಷ್ಟಪಡಿ, ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಬಂದ್ರು ನಾವಿರ್ತೀವಿ. ನಮ್ಮ ಎದುರುಗಡೆ ಯಾರಿದ್ದಾರೆ? ಪವನ್ ಕಲ್ಯಾಣ್, ಇಂಡಿಯಾಸ್ ಮೋಸ್ಟ್ ಪವರ್ಫುಲ್ ಲೀಡರ್ ಪವನ್ ಕಲ್ಯಾಣ್ ಅವರ ನಾಯಕತ್ವದಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತಾ ಇದೀವಿ. ಸೊ ನೀವೆಲ್ಲರೂ ಸ್ವಲ್ಪ ಊಟಕ್ಕೆ ಟೈಮ್ ಆಗಿರುತ್ತೆ, ಬಟ್ ಸ್ವಲ್ಪ ಎನರ್ಜಿ ಇರ್ಬೇಕು. ಜನಸೇನಾ ಅಂದ್ರೆ ಪವನ್ ಕಲ್ಯಾಣ್ ಅವ್ರು ಏನಂತಾರೆ, ಜನಸೈನಿಕರು ಅಂದ್ರೆ. ಸೊ ಆ ಎನರ್ಜಿನ ಗ್ರೌಂಡ್ ಲೆವೆಲ್ ಅಲ್ಲಿ ಇಟ್ಟು ಜನಸೇನಾ ಪಾರ್ಟಿ ಬಗ್ಗೆ ನೀವೆಲ್ಲರೂ ಕಷ್ಟ ಪಡ್ಬೇಕು. MPS ಕಂಗ್ರಾಚುಲೇಷನ್ಸ್ MPS. ಫಸ್ಟ್ ಟೈಮ್ ಮುಳಬಾಗಲಲ್ಲಿ ಒಳ್ಳೆ ಒಂದು ಪವರ್ಫುಲ್ ಪ್ಲೇಸ್ ಅಲ್ಲಿ ಪಾರ್ಟಿ ಆಫೀಸ್ ಮಾಡಿದೀರಾ. ಜೆಂಡಾ ಎಷ್ಟು ಚೆನ್ನಾಗಿ ಏನಂತಾರೆ రెపరెపలు ఆడతాను, జనసేన జెండా రెపరెపలు ఆడతాను. అది చూస్తుంటేనే గుండె హార్ట్ బీట్ చాలా ఇదిగా ఉంది. కరెక్ట్. సో ఇంత మంచి ప్రోగ్రామ్ చేసిన MPS గారిని మీరు అందరూ కూడా క్లాప్స్ కొట్టి ధన్యవాదాలు తెలపాల్సిందిగా కోరుతున్నాను. ఈ MPS ని ఇన్స్పిరేషన్ గా తీసుకుని ప్రతి నియోజకవర్గంలో 224 అసెంబ్లీ నియోజకవర్గాల్లో కూడా పార్టీ ఆఫీసులు ఓపెన్ చేయాలని మనస్ఫూర్తిగా మిమ్మల్ని అందరినీ కోరుకుంటాడా. మీరందరూ కూడా కష్టపడండి. మీ అందరికీ అవకాశం ఉంది. మీలో నుంచి ఎమ్మెల్యేలు ఎంపీలు పుట్టాలనేదే పవన్ కళ్యాణ్ గారి ఆశయం. ఏ డబ్బులు చూసుకోనో ఇంకోటి చూసుకోనో రాజకీయం చేసేది జనసేన పార్టీ పవన్ కళ్యాణ్ గారు కాదు. మీలో ఉండే ఆత్మస్థైర్యం, మీలో ఉండే గుండె ధైర్యం నమ్ముకొని మీరు ముందర రండి. మీకు జనసేన పార్టీ అద్భుతమైన ఒక వేదికను కల్పిస్తుంది. మీరందరూ ఎమ్మెల్యేలు ఎంపీలు అయ్యే బాధ్యత పవన్ కళ్యాణ్ గారు తీసుకుంటారని తెలియజేసుకుంటూ, మీరందరూ కూడా ఎమ్మెల్యేలు ఎంపీలు అయినప్పుడు పవన్ కళ్యాణ్ గారు సంతోషపడతారు. ఒక్కరోజు ఈరోజు స్టార్ట్ అయింది, ఏదో ఒక రోజు కర్ణాటకలో మీ అందరితో కర్ణాటకలో జనసేన ప్రభుత్వం స్థాపించాలా. అప్పుడే ఈరోజు మనం చేసిన కార్యక్రమానికి ఒక సంపూర్ణం అవుతుందని తెలియజేసుకుంటూ MPS గారికి, MPS టీం మొత్తానికి మరొకసారి ఆల్ ది బెస్ట్ తెలియజేసుకుంటూ కంగ్రాచులేషన్స్, థ్యాంక్ యూ సో మచ్. ఇప్పుడు మనం పోయి అందరూ కూడా పార్టీ ఆఫీస్ ఓపెన్ చేసుకుని మళ్ళీ వచ్చి ఫోన్ చేస్తాం. ಎಲ್ಲರೂ ಹೋಗೋಣ, ಪಾರ್ಟಿ ಆಫೀಸ್ ಓಪನ್ ಮಾಡ್ಕೊಂಡು